ಅದು ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ. ಇಷ್ಟು ದಿನಗಳ ಕಾಲ ಮಳೆ ಕಡಿಮೆ ಆಗಿಬಿಟ್ಟಿತ್ತು. ಜುಲೈ ತಿಂಗಳಲ್ಲಿ ಮಳೆನೇ ಆಗ್ತಾ ಇಲ್ಲ, ಯಾವಾಗ ಬರುತ್ತೆ ಅಂತೆಲ್ಲ ನಾವೆಲ್ಲ ಕಾದಿದ್ದು ನೋಡಿದ್ವಿ. ಇದೀಗ ಇಸ್ರೋದ ಒಂದು ವರದಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ಬೋದು ಎನ್ನುವಂಥ ವರದಿಯನ್ನು ಕೊಟ್ಟಿದೆ. ಏನಾಯ್ತು ಹಾಗಾದರೆ? ಇಸ್ರೋ ಕಣ್ಣಲ್ಲಿ ಮುಂಗಾರು ವಿಶ್ವರೂಪ ಅಂತ ಇಸ್ರೋ ಸಂಸ್ಥೆಯ INSAT 3DR ಎನ್ನುವಂಥ ಉಪಗ್ರಹದಿಂದ ಡೇಂಜರ್ ರಿಪೋರ್ಟ್ ಎಲ್ಲ ಲಭ್ಯ ಆಗಿದೆ. ಆ ರಿಪೋರ್ಟ್ನಲ್ಲಿ ಅವರು ಹೇಳ್ತಾರೆ, ಮಳೆ ಆಗುತ್ತೆ, ಭೀಕರವಾಗಿ ಮಳೆ ಕೇವಲ ಮಳೆ ಅಂತಲ್ಲ, ಭೀಕರವಾಗಿ ಮಳೆ ಅಂತ. ಈ ಅತ್ಯಾಧುನಿಕ ಹವಾಮಾನ ಮುನ್ಸೂಚನೆ ಕೊಡುವಂಥ ಒಂದು ಉಪಗ್ರಹ ಅದು INSAT 3DR ಅಂತ. ಜಮ್ಮು ಕಾಶ್ಮೀರ, ಗಂಗಾ ನದಿಯ ಬಯಲು ಪ್ರದೇಶ, ಈಶಾನ್ಯ ಭಾರತದ ಮೇಲ್ಭಾಗದಲ್ಲಿ ಹವಾಮಾನ ಪರಿಸ್ಥಿತಿ ಉಂಟು ಮಾಡುವಂಥ -80 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ತಂಪಾದ ಮತ್ತು ಅತ್ಯಂತ ಎತ್ತರವಾದಂಥ ಚಂಡಮಾರುತದ ಮೋಡಗಳಾಗುತ್ತೆ ಅಂತ. 60-70% ಮೋಡದ ಹೊದಿಕೆ ಆಗದೆ ಅಂತ. ದೇಶದ ಸುಮಾರು 3/2 ಭೂಭಾಗ ದಟ್ಟವಾದಂಥ ಮಾನ್ಸೂನ್ ಮೋಡಗಳಿಂದೆಲ್ಲ ಆವರಿಸ್ಕೊಂಡಿದೆ. ಮೋಡಗಳೆಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ವಿ, ಇದೀಗ ಎಲ್ಲ ಆಗ್ಬೋದು ಅಂತ ಹೇಳ್ತಿದ್ದಾರೆ ಅವರು. ಪ್ರವಾಹ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಮಳೆ ವಿಚಾರದಲ್ಲಿ ಅಂತ. ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ವರುಣನ ಅಟ್ಟಹಾಸ. ಕಾಶ್ಮೀರದ ಪುಂಚ್ ಮತ್ತು ರಜೌರಿ ಜಿಲ್ಲೆಗಳಲ್ಲಿ ಭೀಕರ ಮೇಘಸ್ಫೋಟ ಸಂಭವಿಸಿದೆ. ದೃಶ್ಯದಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಅದನ್ನು. ಒಂದು 8 ಜನ ಘಟನೆ ಮೃತಪಟ್ಟಿದ್ದಾರೆ, 6ಕ್ಕೂ ಹೆಚ್ಚು ಜನ ಎಲ್ಲ ನಾಪತ್ತೆ ಆದರು. ಸೋರಂಕೋಟೆಯಲ್ಲಿ ಭೂಕುಸಿತಕ್ಕೆ ಕುಟುಂಬವೇ ಮಣ್ಣು ಪಾಲಾಗಿರುವಂಥ ಘಟನೆ ಕಳೆದ ಒಂದು ವಾರದಿಂದ ಕೇರಳ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಹಿಂಗಾಗಿತ್ತು. ಒನ್ಸ್ ಅಗೇನ್ ಹಾಗೆ ಆಗಿದೆ. 2 ವರ್ಷದ ಮಗು ಸೇರಿದಂತೆ ಹಲವರ ಮೃತದೇಹ ಎಲ್ಲ ಪತ್ತೆ ಆಗಿಬಿಟ್ಟಿದೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳೆಲ್ಲ ಹಾನಿಯಾಗಿದೆ. ಇದು ಜಮ್ಮು ಕಾಶ್ಮೀರದ ವರದಿ. ಮತ್ತೊಂದು ಕಡೆ ಅಮರನಾಥ ಯಾತ್ರೆ ಸ್ಥಗಿತ ಆಗಿದೆ. ಇತ್ತೀಚೆಗೆ ನಾವು ಒಂದು ಸುದ್ದಿಯನ್ನು ನೋಡಿದ್ವಿ, 97% ಅಲ್ಲಿಯ ಲಿಂಗ ಎಲ್ಲ ಕರೆಗೆ ಹೋಗಿಬಿಟ್ಟಿದೆ, ಅನೇಕ ಜನ ಯಾತ್ರಿಕರೆಲ್ಲ ಹೊರಟಿದ್ದಾರೆ ಅಂತ. ಜುಲೈ 3ನೇ ತಾರೀಕಿಗಳಷ್ಟೇ ಶುರುವಾಗಿತ್ತು ಅಮರನಾಥ ಯಾತ್ರೆ. ಇದೀಗ ಆಗಸ್ಟ್ ತಿಂಗಳ ತನಕ, ಮುಂದಿನ ತಿಂಗಳ ತನಕ ಇರಬೇಕಾಗಿತ್ತು. ಇದೀಗ ಎಲ್ಲ ಹೋಗಿ ಬಂದ್ ಮಾಡಿದ್ದಾರೆ ಅದನ್ನು ಬೇರೆ ಬೇರೆ ಕಾರಣಕ್ಕಾಗಿ. 3,70,000 ಜನ ಈ ತನಕ ಎಲ್ಲ ಅಮರನಾಥ ದರ್ಶನ ಯಾತ್ರಿಕರಾಗಿ ಎಲ್ಲ ಹೋಗಿದ್ದರು, ಇದೀಗ ಬಂದ್ ಮಾಡಿದ್ದಾರೆ. 57 ದಿನಗಳ ಕಾಲ ನಡಿಬೇಕಿತ್ತು, ಆಗಸ್ಟ್ 28ಕ್ಕೆ ಮುಕ್ತಾಯ ಆಗಬೇಕಾಗಿತ್ತು. ಆದರೆ ಭಾರತೀಯ ಹವಾಮಾನ ಇಲಾಖೆ ಜುಲೈ 19ರಿಂದ ಜುಲೈ 23 ತನಕ ಜಮ್ಮು ಕಾಶ್ಮೀರದಾದ್ಯಂತ 5 ದಿನಗಳ ಕಾಲ ಮಳೆ ಆಗುತ್ತೆ, ಭಾರಿ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಬಾಲ್ಟಾಟ್ 14 ಕಿಲೋಮೀಟರ್ ದೂರದ ಒಂದು ಸಣ್ಣ ಮಾರ್ಗ ಇದು. ಪಹಲ್ಗಾಮ್ ನುನ್ವಾನ್ ಎನ್ನುವಂಥ ಒಂದು 48 ಕಿಲೋಮೀಟರ್ನ ಸಾಂಪ್ರದಾಯಿಕ ಮಾರ್ಗ, ಎಲ್ಲ ಟ್ರಕ್ಕಿಂಗ್ ಮಾರ್ಗಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂತೆಲ್ಲ ಅವರೆಲ್ಲ ವರದಿ ಕೊಟ್ಟಿದ್ದಾರೆ. ಆ ಮುಖಾಂತರ ಸದ್ಯಕ್ಕೆ ಅಮರನಾಥ ಯಾತ್ರೆ ಸ್ಥಗಿತ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ, ರಾಜ್ಯಕ್ಕೂ ಕೂಡ ಚಂಡಮಾರುತದ ಎಫೆಕ್ಟ್ ತಡ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಸೂಪರ್ ಎಲ್ ನೀನೋ ಚಂಡಮಾರುತದ ಪ್ರಭಾವ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳೆಲ್ಲ ಮಳೆ ಆಗುತ್ತೆ 10 ದಿನಗಳ ಕಾಲ ಅಂತ. ಪುಷ್ಯ ಮಳೆ ಜುಲೈ 21ರಿಂದ, ಅಂದರೆ ನಾಳೆ ಬಿಟ್ಟು ನಾಡ್ದು ಮಂಗಳವಾರದಿಂದ ಆರಂಭ ಆಗ್ತಾ ಇದೆ. ರೈತರಲ್ಲಿ ಇದರ ಆಸೆ ಚಿಗುರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮಲೆನಾಡಿನ ಹಾಸನ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಜೂನ್ ಮತ್ತು ಜುಲೈನಲ್ಲಿ ಏನು ಮಳೆ ಕೊರತೆ ಏನು ಉಂಟಾಗಿತ್ತು ಅದು ಇನ್ಮೇಲಾದರೂ ಕಡಿಮೆ ಆಗುತ್ತಾ, ಜಲಾಶಯಗಳ ಮಟ್ಟ ಜಾಸ್ತಿ ಆಗುತ್ತಾ ಅಂತ ನೋಡೋಣ. ಮತ್ತೊಂದು ಕಡೆ ಬೆಂಗಳೂರಿನ ಕಥೆ ಇದೆ ಮಳೆ ವಿಚಾರದಲ್ಲಿ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಮಳೆ ಹವಾ ಹೆಂಗಿರುತ್ತೆ ಅಂತ. ಬೆಂಗಳೂರಿನಲ್ಲಿ ದಿನವಿಡೀ ಮೋಡ ಕವಿದ ವಾತಾವರಣ ಇರುತ್ತೆ, ಸಾಧಾರಣ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಬೆಳಗಾವಿ, ಧಾರವಾಡ, ಕಲಬುರಗಿಯಲ್ಲೆಲ್ಲ ತಂಪಾದ ಗಾಳಿ ಬೀಸುತ್ತೆ ಅಂತ ಹೇಳ್ತಿದ್ದಾರೆ. ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ 31 ಡಿಗ್ರಿಗೆ ಗರಿಷ್ಠ ತಾಪಮಾನ ಇಳಿಕೆ ಆಗುತ್ತೆ ಅಂತ. ಯಾಕಂದರೆ ಅಲ್ಲಿ 34, ಬೆಂಗಳೂರಲ್ಲೇ 34 ಡಿಗ್ರಿಗೆಲ್ಲ ಹೋಗಿದ್ದನ್ನು ನೋಡ್ತಾ ಇದ್ವಿ ನಾವು. ಇದೀಗ ಅಲ್ಲಿ ಜಾಸ್ತಿ ಆಗಿತ್ತು. ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲಬಹುದು, ವಾಹನ ಸವಾರೆಲ್ಲ ಎಚ್ಚರಿಕೆ ಇರಬೇಕು. ಮಂಡ್ಯ, ಮೈಸೂರು, ಮಡಿಕೇರಿ ಭಾಗದಲ್ಲಿಯೂ ಕೂಡ ಈ ಮುಂಗಾರಿನ ಪ್ರಮಾಣ ಚುರುಕಾಗ್ತಾ ಇದೆ ಅಂತೆಲ್ಲ ವರದಿಗಳು ಹವಾಮಾನ ಇಲಾಖೆಯಿಂದ ಬರ್ತಾ ಇದೆ. ಹೀಗಾಗಿ ವರದಿಗಳು ಏನಾಗುತ್ತೆ ಅಂತ ಕಾದು ನೋಡೋಣ. ಆ ಮುಖಾಂತರ ಕೇವಲ ಮಳೆ ಅಂತಲ್ಲ, ಭಾರತದ ವಿವಿಧ ಪ್ರದೇಶಗಳಲ್ಲಿ ಭೀಕರ ಪ್ರವಾಹ ಆಗ್ಬೋದು, ಭೂಕುಸಿತ ಆಗಬಹುದು, ಕೆಲವೊಂದಿಷ್ಟು ಸಮಸ್ಯೆಗಳು ಮಳೆಯಿಂದ ಆಗಬಹುದು ಅಂತ ಇದೀಗ ಹವಾಮಾನ ಇಲಾಖೆ ಮತ್ತು ಇಸ್ರೋದ ಆ ಉಪಗ್ರಹ ವರದಿಯನ್ನು ಕೊಟ್ಟಿದೆ. ನೋಡೋಣ ಮಳೆ ಹೆಂಗಾಗುತ್ತೆ, ಏನು ಎತ್ತ ಅಂತ. ಯಾಕಂದರೆ ಜುಲೈ ತಿಂಗಳಲ್ಲಿ ನಾವು ಮಳೆ ಕೊರತೆಯನ್ನು ಎದುರಿಸ್ತಾ ಇದ್ದೀವಿ 30%, ಜೂನ್ ತಿಂಗಳಲ್ಲಿ 49% ನಾವು ಮಳೆ ಕೊರತೆಯನ್ನು ಎದುರಿಸ್ತಿದ್ವಿ. ಹೀಗಾಗಿ ಆ ಕೊರತೆ ಇದೀಗ ನಿಭಾಯಿಸುತ್ತಾ ಕಾದು ನೋಡೋಣ.